ಹಾಯ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಮಂಡೇ ವ್ಲಾಗು. ಇದು ಬಂದುಬಿಟ್ಟು ನಾನು ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೋದು ಸರಿಯಾಗಿ ಟೈಮಿಂಗ್ ಸೆಟ್ ಆಗ್ತಿಲ್ಲ, ಮತ್ತು ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಏನು ಅಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ರೊಟೀನ್ ಸೇಮ್ ಇರುತ್ತೆ. ಅಂದರೆ ಬೆಳಗ್ಗೆ 4:15 ಗಂಟೆಗೆ ಎದ್ದು ರೊಟೀನ್ ಕೆಲಸ ಮಾಡು, ಮತ್ತು 9:30-10 ಗಂಟೆಗೆ ನಾನು ಕೆಲಸ ಮನೆ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಅದೇ ಸೇಮ್ ಇರುತ್ತಲ್ವ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ನಮ್ಮದು ಅಲೋವೆರಾ ಗಿಡ ಬಂದುಬಿಟ್ಟು ಯಾರೋ ಮಕ್ಕಳು ಮುರಿದಾಕ್ಬಿಟ್ಟಿದ್ದಾರೆ. ಅದು ಕೆಳಗಡೆ ನೀರಿನ ಅಂಶ ತುಂಬ ಇರೋದ್ರಿಂದ ಸ್ವಲ್ಪ ಹಿಂಗೆ ಟಚ್ ಆದ್ರೂ ಪಟ್ಟಂತ ಮುರಿದೋಗ್ಬಿಡುತ್ತೆ. ಆ ಥರ ಆಗಿಬಿಟ್ಟು ಕಟ್ಟಾಗಿದೆ ತುಂಬಾ. ಅದು ಸ್ವಲ್ಪ ನನ್ನ ಮೆಹಂದಿ ಬೇರೆ ರಾತ್ರಿಯೇ ನೆನೆಸಿಟ್ಟಿದೆ, ನೆನೆಸ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ. ಅದನ್ನು ನೀಟಾಗಿ ಅದರಲ್ಲಿ ನಾನು ಅಲೋವೆರಾ ಮಿಕ್ಸ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಅದು ನೋಡಿದ ಮೇಲೆ ನನಗೆ ನೆನಪು ಬಂತು, ಹೌದಲ್ವ ಅಲೋವೆರಾ ಮಿಕ್ಸ್ ಮಾಡಬೇಕಿತ್ತು ಅಂದ್ಕೊಂಡು ನೆನೆಸ್ಕೊಂಡು ಮತ್ತು ಅಲೋವೆರಾ ತಂದು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲಿಂದ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಪ್ಲೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ನನಗೆ ಗೊತ್ತಿರೋದು, ಅಂದರೆ ನನಗೆ ಗೊತ್ತಿರೋ ಥರ ನಾನು ಹೇಳ್ತೀನಿ ಹೇಗೆ ಅಪ್ಲೈ ಮಾಡ್ಕೊಬೋದು ಈಸಿಯಾಗಿ ಅಂತ. ರಾತ್ರಿಯೇ ಮಿಕ್ಸ್ ಮಾಡಿಟ್ರೆ ನೀಟಾಗಿ ಅದು ನೆನ್ಕೊಳ್ಳುತ್ತೆ, ಕಲರ್ ನೀಟಾಗಿ ಬರುತ್ತೆ. ರಾತ್ರಿಯೇ ನೆನೆಸ್ಬೇಕಾದ್ರೆ ನಾನು ಹತ್ತಿ ಮೆಹಂದಿ ಪೌಡ್ರ್ ಯೂಸ್ ಮಾಡ್ತೀನಿ. ಅದರ ಜೊತೆಯಲ್ಲಿ ಕಾಫಿ ಡಿಕಾಕ್ಷನ್ ಯೂಸ್ ಮಾಡ್ತೀನಿ, ಇಲ್ಲ ಟೀ ಡಿಕಾಕ್ಷನ್ ಯೂಸ್ ಮಾಡ್ತೀನಿ. ಬೀಟ್ರೋಟ್ ರಸ ಹಾಕ್ತೀನಿ. ದಾಸವಾಳದ ಹೂವಾಗಲಿ ಎಲೆ ಆಗಲಿ ನಮಗೆ ಸಿಕ್ಕಿದರೆ ಹತ್ರದಲ್ಲಿ ನನಗೆ ಸಿಗುತ್ತೆ ಅನ್ನೋದಾದರೆ ಹೂವು ಹಾಕಿದರೂ ಓಕೆ, ಎಲೆ ಹಾಕಿದರೂ ಓಕೆ. ಅದನ್ನು ಪೌಡ್ರ್ ಮಾಡಿಬಿಟ್ಟು ಅದನ್ನು ಹಾಕ್ತೀನಿ. ಅದಾದಮೇಲೆ ಆಮ್ಲ ಪೌಡ್ರ್ ಇದ್ದರೆ ಆಮ್ಲ ಪೌಡ್ರು, ಇಲ್ಲ ಅಂದರೆ ಏನೂ ಇಲ್ಲ ಅಂದರೆ ಬರೀ ಮೆಹಂದಿ ಪೌಡ್ರಾದರೂ ಮಿಕ್ಸ್ ಮಾಡಿಡ್ಬೋದು. ಬಟ್ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ಶೈನ್ ಇರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಟ್ರೆ ನೈಟೇ ಎಲ್ಲ ಅಬ್ಸರ್ವ್ ಆಗಿರುತ್ತೆ, ಚೆನ್ನಾಗಿ ನೆನ್ಕೊಂಡಿರುತ್ತೆ. ಬೆಳಗ್ಗೆ ನಾವು ಅದನ್ನು ಹಚ್ಕೊಂಡಾಗ ಅದು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ತುಂಬ ವರ್ಷದಿಂದ ಇದನ್ನೇ ಫಾಲೋ ಮಾಡ್ತೀನಿ. ಮತ್ತೇನು ಅಂದರೆ ನಾವು ಸ್ಟ್ರೀಕ್ಸ್ ಕಲರ್ ಮಾಡಿಸ್ತೀವಿ ಅಥವಾ ಹೇರ್ ಕಲರ್ ಮಾಡಿಸ್ತೀವಿ, ಗ್ಲೋಬಲ್ ಕಲರ್ ಮಾಡಿಸ್ತೀವಿ ಅನ್ನೋರು ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಆ ಕಲರ್ಸ್ ಮಾಡಿಸೋರಿಗೆ ಅವ್ರೇನು ಹೇಳ್ತಾರೆ ಅಂದರೆ ನಾವೇನು ಹೇಳ್ತೀವಿ ಅಂದರೆ ಅಲ್ಲಿಗೆ ಬಂದಾಗ ಅದನ್ನು ಹೇರ್ನ ಚೆಕ್ ಮಾಡಿದಾಗ ತುಂಬ ಕೋಟಿಂಗ್ ಆಗಿದೆ, ಕಲರು ಹಾಕೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಬ್ಲೀಚ್ ಮಾಡಬೇಕು ಅಂತೆಲ್ಲ ಹೇಳ್ತೀವಿ. ಅದಕ್ಕೋಸ್ಕರ ಆ ಥರ ಪ್ಲ್ಯಾನಿಂಗ್ಸ್ ಏನಾದರೂ ನಿಮಗಿತ್ತು ಅಂದರೆ ಇದನ್ನು ಅವಾಯ್ಡ್ ಮಾಡಿ. ಇಲ್ಲ ನಾವು ನ್ಯಾಚುರಲ್ಲಾಗೆ ಮೇಂಟೈನ್ ಮಾಡ್ತೀವಿ ಅಂದರೆ ಈ ಥರ ಮಾಡಿ. ವೈಟ್ ಹೇರ್ಸು ಕವರ್ ಆಗುತ್ತೆ, ಜೊತೆಯಲ್ಲಿ ಹೆಲ್ದಿ ಸಹ ಇರುತ್ತೆ, ಕೂಲ್ ಮಾಡುತ್ತೆ ಬಾಡಿನ. ಇದರಲ್ಲಿ ಎಲ್ಲನೂ ಹೆಲ್ದಿನೇ ಇರುತ್ತೆ. ಹಾಗಾಗಿ ಇದನ್ನು ನನ್ನ ಕಡೆಯಿಂದ ಹೇಳೋದಾದರೆ ಮೆಹಂದಿ ಈಸ್ ದ ಬೆಸ್ಟು. ಅದು ತುಂಬ ಒಳ್ಳೆಯದು ಬಾಡಿಗೂ ಕೂದಲಿಗೂ ಎರಡಕ್ಕೂ. ಅದಾದಮೇಲೆ ಈ ಥರ ನೀಟಾಗಿ ಸೆಂಟ್ರಲ್ ಪಾರ್ಟ್ ತೊಗೊಂಡು ಅಪ್ಲೈ ಮಾಡಿಕೊಂಡು ಚಿಕ್ಕದಾಗಿ ಪಾರ್ಟ್ ತಕ್ಕೊಂಡು ರೂಟ್ಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಈಗ ಪಾರ್ಲರಿಗೆ ಬಂದರೆ ಏನು ಮಾಡ್ತಾರೆ ಅಂದರೆ ಸೆಂಟ್ರ್ ತೊಗೊಂಡು ಅದಕ್ಕೆ ನೀಟಾಗಿ ಬುಡದಿಂದ ಹಿಡಿದು ಕೊನೆವರೆಗೂ ನೀಟಾಗಿ ಹಚ್ಚಿಬಿಟ್ಟು ಅದನ್ನು ಸುತ್ತಿಬಿಡ್ತಾರೆ. ಹಂಗೇ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಹಚ್ಬಿಡ್ತೀವಿ. ಬಟ್ ಮನೆಯಲ್ಲಿ ಅಂದರೆ ಕಷ್ಟ ಆಗುತ್ತೆ ನಮಗೆ ಹಿಂದೆಯಿಂದ ತೊಗೊಳಕ್ಕೆ. ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಫಸ್ಟು ಮುಂದೆ ಭಾಗ ಎಲ್ಲ ನೀಟಾಗಿ ಬೈತಲೆ ತಕ್ಕೊಂಡು ರೂಟ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂಬಿಡಿ. ಅದಾದಮೇಲೆ ಹಿಂದೆ ಭಾಗ ಬಂದುಬಿಟ್ಟು ಸ್ವಲ್ಪ ಮುಂದೆ ಕೂದಲನ್ನ ಮೇಲಕ್ಕೆ ಎತ್ತಿ ಹಿಂದೆಯಿಂದ ಮತ್ತೆ ಸೇಮ್ ಅದೇ ಥರ ಹಚ್ಕೊಬೇಕು. ಅಂದರೆ ಇಲ್ಲಿ ನಾನು ಮಾಡ್ಕೊತಿದ್ದೀನಲ್ಲ ಆ ಥರ ಅಪ್ಲೈ ಮಾಡ್ಕೊಬೇಕು. ಆ ಥರ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ರೂಟ್ಸಲ್ಲಿರೋ ಬಿಳಿ ಕೂದಲು ಕವರ್ ಆಗುತ್ತೆ. ನಾವು ಮೇಲೆ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಕೂದಲಿಗಷ್ಟೇ ಕಲರ್ ಚೇಂಜ್ ಆಗುತ್ತೆ.
ಹಾಗಾಗಿ ಅಷ್ಟೊಂದು ಬೇಗ ನಮಗೆ ಕಲರ್ ಗೊತ್ತಾಗಲ್ಲ, ಚೇಂಜ್ ಆದಂಗೆ ಅನಿಸಲ್ಲ. ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಡಿವೈಡ್ ಮಾಡಿಕೊಂಡು ಅಲ್ಲಿ ಹಚ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ನೀಟಾಗಿ ವೈಟ್ ಕೂದಲು ಕಲರ್ ಆಗುತ್ತೆ. ಇದೆಲ್ಲ ಹಚ್ಕೊಂಡು ಆದಮೇಲೆ ಮಿಕ್ಕಿದ ಕೂದಲಿಗೆ ಫುಲ್ ಕೂದಲಿಗೆ ಹಚ್ಕೊಳ್ಳಿ. ಅದೆಲ್ಲ ಹಚ್ಕೊಂಡಾದಮೇಲೆ ನೀಟಾಗಿ ಸುತ್ತಿಬಿಟ್ಟು ಮ್ಯಾಕ್ಸಿಮಮ್ ಅಂದರೂ 1-2 ಅವರ್ಸ್ ಆದರೂ ಬಿಡಲೇಬೇಕು, ಅದು ಚೆನ್ನಾಗಿ ಕಲರ್ ಬರೋದಕ್ಕೆ. ನಮಗೆ ಕಲರ್ ಬೇಡ, ಬರೀ ಹೆಲ್ದಿಗೋಸ್ಕರ, ಕೂದಲು ಚೆನ್ನಾಗಿ ಇರೋದಕ್ಕೋಸ್ಕರ, ಮತ್ತು ನಮಗೆ ಬಾಡಿ ಕೂಲ್ ಆಗೋಕ್ಕೆ ಅಂದರೆ ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿಕೊಂಡು ಸಹ ಹಚ್ಕೊಬೋದು. ಇಲ್ಲ ನಮ್ಗೆ ಹೇರ್ ಕಲರ್ ಬೇಕು ಅಂದರೆ ಆಯಿಲ್ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. ಆಯಿಲ್ ಇತ್ತು ಅಂದರೆ ಕಲರ್ ಬರಲ್ಲ. ಅದಕ್ಕೋಸ್ಕರ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಎಲ್ಲ ಹಚ್ಕೊಂಡು ನಾನು ಫುಲ್ಲೆಲ್ಲ ಹೇರ್ಗೆ ಹಚ್ಕೊತೀನಿ. ನಾನು ಹಚ್ಕೊಂಬಿಟ್ಟು ಅದನ್ನು ನೀಟಾಗಿ ಎಲ್ಲ ಸುತ್ಕೊಂಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ. ಅದಾದಮೇಲೆ ನಾನು ಸ್ನಾನ ಮಾಡ್ಕೊತೀನಿ. ಸ್ನಾನಕ್ಕೂ ಅಷ್ಟೇ ಶಾಂಪು ಯೂಸ್ ಮಾಡಲ್ಲ. ಒಂದು ದಿವಸ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಅಥವಾ ಸಂಜೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆಮೇಲಿಂದ ನೆಕ್ಸ್ಟ್ ಡೇ ಶಾಂಪು ಹಾಕ್ಬಿಟ್ಟು ಏರ್ ವಾಶ್ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ನೀಟಾಗಿ ಶಾಂಪು ಹಾಕಿ ತೊಳೆದ್ಬಿಟ್ಟಿದ್ದೀವಿ ಅಂದರೆ ಫುಲ್ ಕಲರ್ ಬಿಟ್ಕೊಂಡ್ಬಿಡುತ್ತೆ ಅಂತ. ಅದು ನಿಜ ಹೇಳಬೇಕು ಅಂದರೆ ಅದು ಸುಳ್ಳೇನೆ, ಆ ಥರ ಏನಿರಲ್ಲ. ಏನಕ್ಕೆ ಅಂದರೆ ಅದು ರೂಟ್ಸ್ ಎಷ್ಟು ತೊಗೊಬೇಕೋ ಯಾವುದೇ ಕಲರ್ ಆಗಲಿ ಅಷ್ಟೇ ತೊಗೊಳುತ್ತೆ. ಅದ್ರ ಮೇಲಿರೋದನ್ನು ಯಾವುದನ್ನು ಅದು ಅಬ್ಸರ್ವ್ ಮಾಡಲ್ಲ, ಗೊತ್ತು. ಬಟ್ ಏನೋ ಅದು ಮುಂಚೆಯಿಂದ ಹಂಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಈಗಲೂ ಅದನ್ನೇ ಫಾಲೋ ಮಾಡ್ತೀನಿ. ಎಲ್ಲ ಹಚ್ಕೊಂಡು ನೀಟಾಗಿ ಮಿಕ್ಕಿದೆಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ದೆ. ನಮ್ಮಮ್ಮ ಪಪ್ಪಾಯ ತಂದು ಕೊಟ್ಟಿದ್ದರು, ಕಟ್ ಮಾಡಿಕೊಂಡೆ, ಸಾಂಬಾರು ಮಾಡಿ ನಾನು ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಆಯಿತು. ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡ್ಬಂದು ರೆಡಿ ಆದೆ. ರೆಡಿ ಆಗಿಬಿಟ್ಟು ನಂದು 10:30ಗೆಲ್ಲ ನಾನು ಹೊರಡಬೇಕಿತ್ತು. ಹಾಗಾಗಿ ಸ್ವಲ್ಪನೇ ದೂರದಲ್ಲಿರೋದ್ರಿಂದ ನಾನು ನಡ್ಕೊಂಡೇ ಹೋಗ್ತೀನಿ. ಎಲ್ಲ ಸ್ನಾನ ಗಿನ ಮುಗಿಸ್ಕೊಂಡು ಬಂದು ರೆಡಿಯಾಗಿ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ನಮ್ಮಮ್ಮ ಬೇರೆ ಬಂದಿದ್ದರು, ಅವ್ರ ಜೊತೆಲಿ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನನ್ನ ಕೆಲ್ಸಕ್ಕೆ ಹೊರಡೋಣ ಅಂತ ಹೊರಟೆ. ನನ್ನ ಕೈಯೇ ಹಚ್ಬೇಕಾದ್ರೇ ಅಷ್ಟು ರೆಡ್ ಆಗಿಬಿಟ್ಟಿತ್ತು. ಎಷ್ಟು ಕಲರ್ ಬಂದಿತ್ತು ಅಂದರೆ ಫುಲ್ ಕಲರ್ ಬಂದುಬಿಟ್ಟಿತ್ತು. ಅದು ನೈಲ್ಸ್ ಎಲ್ಲನೂ ಕಲರ್ ಚೇಂಜ್ ಆಗಿಬಿಡುತ್ತೆ ಮೆಹಂದಿ ಹಾಕ್ಕೊಂಡಾಗ. ಅದಾದಮೇಲೆ ಇರುತ್ತೆ 1 ವೀಕ್ 10 ಡೇಸ್ ಅಂತೂ ಇರುತ್ತೆ ಕಲರು, ಬಟ್ ಚೆನ್ನಾಗಿರುತ್ತೆ. ನೈಲ್ ಪಾಲಿಶ್ ಹಾಕೋರಿಗೆ ಸ್ವಲ್ಪ ಅಷ್ಟು ಇಷ್ಟ ಆಗೋಲ್ಲ. ಹಂಗೇನಾದರೂ ಅನಿಸಿದರೆ ನಿಮಗೆ ಗ್ಲೌಸ್ ಹಾಕ್ಕೊಂಡು ಹಚ್ಕೊಳ್ಳಿ. ಚಿಕ್ಕ ಚಿಕ್ಕ ಕೂದಲಿದ್ರೆ ಮುಂದೆ ನೀಟಾಗಿ ಇನ್ನೊಂದು ಸರಿ ಲಾಸ್ಟಲ್ಲಿ ಎಲ್ಲ ನೀಟಾಗಿ ಹಚ್ಕೊಂಬಿಡಿ, ಓಕೆನಾ. ಈ ನಡುವೆ ನನಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ವಿಡಿಯೋ ಮಾಡೋದಕ್ಕೆ, ಮತ್ತು ನಾನು ಬರೋದು ಲೇಟ್ ಆಗೋದ್ರಿಂದ ಎಡಿಟಿಂಗ್ ಮಾಡೋಕ್ಕೂ ಆಗಲ್ಲ. ಮತ್ತು ರೊಟೀನ್ ವಿಡಿಯೋ ಇರುತ್ತೆ ಅಂತೇಳ್ಬಿಟ್ಟು ನಾನು ವಿಡಿಯೋಸು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನೋಡೋಣ. ನನಗೆ ಆ್ಯಕ್ಚುಲಿ ಇನ್ನು ಬುಧವಾರ ಒಂದು ಫಂಕ್ಷನ್ ಇರೋದ್ರಿಂದ ನಾನಿದೆಲ್ಲ ಸ್ವಲ್ಪ ಕಲರ್ ಹಾಕೋದು ಬೇಡ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೋಡ್ತಾಯಿರಿ, ಸಿಗ್ತಾ ಇರ್ತೀನಿ.